ನಮಸ್ಕಾರ. ಗೌತಮಿ ನ್ಯೂಸ್ ಕರ್ನಾಟಕ. ಬಾಗಲಕೋಟೆ ಕಲ್ಲು ತೂರಾಟ, ಚಪ್ಪಲಿ ಎಸೆತ ಪ್ರಕರಣ ಹಿನ್ನೆಲೆ ಹಾಗೂ ನವನಗರದಲ್ಲಿ ವಿರಾಟ ಹಿಂದೂ ಸಮಾವೇಶ ಹಿನ್ನೆಲೆ ಹಳೆ ಬಾಗಲಕೋಟೆ ನಗರದಲ್ಲಿ ಪೊಲೀಸ್ ಬಲ ಪ್ರದರ್ಶನ. ಹಳೆ ಬಾಗಲಕೋಟೆ ನಗರದ ಸೂಕ್ಷ್ಮ ಪ್ರದೇಶದಲ್ಲಿ ರೂಟ್ ಮಾರ್ಚ್. 5 ಜನ ಎಸ್ಪಿ, 8 ಜನ ಡಿವೈಎಸ್ಪಿ, 16 ಜನ ಸಿಪಿಐ, 32 ಜನ ಪಿಎಸ್ಐ ಸೇರಿ 1,000 ಜನ ಪೊಲೀಸ್ ಸಿಬ್ಬಂದಿ ಕರ್ತವ್ಯಕ್ಕೆ ನಿಯೋಜನೆ. ನಗರದ ಪ್ರಮುಖ ಬೀದಿಗಳಲ್ಲಿ ರೂಟ್ ಮಾರ್ಚ್ ನಡೆಸಿದ ಪೊಲೀಸರು. ಶಾಂತಿ ಕಾಪಾಡುವ ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್. ನಗರದ ಫಂಕಾ ಮಸಜೀದೆ, ಕೊತ್ತಲಪ್ಪನ ದೇವಸ್ಥಾನದ ಸುತ್ತ ಖಾಕಿ ಸರ್ಪಗಾವಲು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ. ನಮ್ಮ ನಡೆ ಸತ್ಯದ ಕಡೆ, ನೇರ ದಿಟ್ಟ ಸಾಕಷ್ಟು ಈಗಾಗಲೇ ಏನು ಕಲ್ಲು ತೂರಾಟ ಒಂದು ಘಟನೆ ಆಯಿತು. ಆ ಘಟನೆ ಆದ ನಂತರ ಸಾಕಷ್ಟು ನಗರದಲ್ಲಿ ಬೇರೆ ಬೇರೆ ಒಂದು ಸಂಘಟನೆಗಳಿಂದ ಸಾಕಷ್ಟು ಒಂದು ಪ್ರತಿಭಟನೆಗಳಾಗಿರ್ಬೋದು, ಸಭೆಗಳಾಗಿರ್ಬೋದು ನಡೆದಿವೆ. ಈ ನಿಟ್ಟಿನಲ್ಲಿ ಏನು ಇವತ್ತಿನ ದಿವಸ ಈ ಒಂದು ಪೊಲೀಸ್ ರೂಟ್ ಮಾರ್ಚ್ ಕೂಡ ನಡೆಸ್ತಾ ಇದ್ದಾರೆ. ನಗರದಲ್ಲಿರ್ತಕ್ಕಂಥ ಪ್ರಮುಖ ಒಂದು ಏನು ಏರಿಯಾಗಳ ರೋಡ್ಗಳಲ್ಲಿ ಕೂಡ ಇವತ್ತಿನ ದಿವಸ ಪೊಲೀಸರು ಒಂದು ಹೆಚ್ಚಿನ ಪೊಲೀಸರು ಆಗಮಿಸಿದ್ದಾರೆ. ಆ ಪೊಲೀಸರು ಈಗ ಜನರಿಗೆ ಒಂದು ಧೈರ್ಯ ತುಂಬುವ ನಿಟ್ಟಿನಲ್ಲಿ ಸಾಕಷ್ಟು ಖರ್ಚು ಮಾಡುವುದರ ಮುಖಾಂತರ ಏನು ಜನರಿಗೆ ಧೈರ್ಯ ತುಂಬುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಏನು ಸಾವಿರಾರು ಜನ ಒಂದು ಪೊಲೀಸರು ಕೂಡ ಈಗ ಏನು